ಸೊ ಇಲ್ಲಿ ಹರ್ಕೊಂಬರೋ ಕಡ್ಡಿ ಕಸನೆಲ್ಲ ತಡೆದು ಇಟ್ಕೊಳ್ತಿಲ್ ನೋಡಿ. ಈ ಕಡ್ಡಿಗಳೆಲ್ಲ ತಡೆದಿಟ್ಕೊಂಡಿದೆ ಅಲ್ಲ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಹಂಗೆ ಮಣ್ಣು ಕಡ್ಡಿ ಕಸ ಸೇರ್ಕೊಂಡು ನೀರನ್ನು ತಡೆದು ಇಟ್ಕೊಳ್ಳುತ್ತೆ. ಹಂಗೆ ನಮಗೆ ಈ ಕಡ್ಡಿ ಕಸ ಕೃಷಿ ಹೊಂಡಕ್ಕೆ ಹೋಗ್ಬಾರ್ದಲ್ಲ. JCBಲಿ ನಾನು ಇಲ್ಲೂ ವರ್ಕ್ ಮಾಡಿಸ್ಬಿಟ್ಟಿದ್ರೆ ಕೇಶವ್, ನೀವು ಇಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಇರೋ ಬರೋ ಮಣ್ಣೆಲ್ಲ ಕೊಚ್ಕೊಂಡು ಕೆಳಗೆ ಬಂದ್ಬಿಡ್ತಿತ್ತು. JCB ವರ್ಕ್ ಮಾಡುವಾಗಂತೂ ಎದ್ರಗ್ ನಿಂತ್ಕೊಂಡು ನಾನು ಸ್ಪ್ರೇ ಪೇಂಟ್ ತಗೊಬಂದು ಮಾರ್ಕ್ ಮಾಡಿ, ಅಂದ್ರೆ ಒಂದು ಕಲ್ಲಿಡೋದು, ಅದಕ್ಕೆ ಸ್ಪ್ರೇ ಹೊಡಿಯೋದು, ರೆಡ್ ಕಾಣ್ಬೇಕು ಅವ್ರಿಗೆ. ಇಷ್ಟರಿಂದ ಇಷ್ಟೇ ನೀವು ಡಿಸ್ಟರ್ಬ್ ಮಾಡಬೇಕು ಮಣ್ಣನ್ನ. ಇನ್ನು ಒಂದು ಹುಲ್ಕಡ್ಡಿನೂ ನನಗೆ ನೀವು ಡಿಸ್ಟರ್ಬ್ ಅಂದ್ರೆ. ಈ ಜಾಗದ ಸ್ಪೆಷಾಲಿಟಿ ನಾನು ಅದೇ ಎಷ್ಟೊಂದು ಜನ ಕೇಳ್ತೀನಿ, ಎಲ್ಲಾ ಕೃಷಿ ಭೂಮಿ ತರ ಅಲ್ಲ ಇದು. ಎಲ್ಲಾ ಕೃಷಿ ಭೂಮಿಲೂ ನೀವು ಕೃಷಿ ಮಾಡ್ಬೋದು, ಫ್ಲಾಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಒಪ್ಕೊಂಡೆ. ಬಟ್ ಇಲ್ಲಿ ನೀವು ಕೃಷಿ ಮಾಡೋದ್ರ ಜೊತೆ ನಿಮ್ ಪೀಸ್, ಮೆಂಟಲ್ ರಿಫ್ರೆಶರ್ ತರ ಇದು. ನಿಮ್ಗೊಂದು ವಾರ ಕೆಲಸ ಮಾಡಿ ಬಂದು 2 ದಿನ ಈ ಜಾಗಗಳಲ್ಲಿ ಓಡಾಡ್ಕೊಂಡು ನಮ್ಮ ವ್ಯೂ ಪಾಯಿಂಟ್ ಜಾಗದಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಯಾರು ಇಲ್ಲದೆ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಕೊಡೋ ಫೀಲಿಂಗೇ ಬೇರೆ. ನಾವು ಜಾಗ ಹುಡುಕುವಾಗ್ಲೂ ಬ್ರೋಕರ್ಸ್ಗೆ ಅದೇ, ಫ್ಲಾಟ್ ಜಾಗ ಇದ್ರೆ ನಮಗೆ ತೋರಿಸ್ಬೇಡಿ, ನಮ್ಗೆ ಬೇಡ ಆದದ್ದು, ಅದ್ರಲ್ಲಿ ಏನು ಮಜಾ ಇಲ್ಲ. ಅದರಲ್ಲಿ ನಮ್ಗೆ ನೇಚರ್ ಇರಬೇಕು, ಪ್ರಕೃತಿ ಹೆಂಗೆ ಒಂದು ಕಾಡು ಹೆಂಗಿರುತ್ತೆ ಆ ಥರ ಜಾಗ ಬೇಕು. ನಾವು ಅಲ್ಲಿ ಮತ್ತೆ ಕಾಡು ಮಾಡಬೇಕು. ಸೈಡ್ ಬ್ರಾಂಚಲ್ಲಿ ಒಂದು, ಈ ಸೈಡ್ ಬ್ರಾಂಚಲ್ಲಿ ಒಂದು, 3 ಬ್ರಾಂಚ್ ಹಿಂಗ್ ಹೊಡ್ಕೊಂಡಿತ್ತು. ಒಂದೊಂದು ಬಿಟ್ಕೊಂಡಿದೀವಿ ಅಷ್ಟೇ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನ ಗ್ರೋತ್ ಜಾಸ್ತಿ ಆಗುತ್ತೆ, ಜಾಸ್ತಿ ಬ್ರಾಂಚಸ್ ಇರುತ್ತೆ. ಅವಾಗ ನೆಕ್ಸ್ಟ್ ಇಯರ್ ನೀವೊಂದು 4-5 ಹಣ್ಣು ಜಾಸ್ತಿ ಬಿಟ್ಕೋಬಹುದು. ಸೊ ಹಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಟೇಸ್ಟ್ ನೋಡಿದ್ರ ನಾಲ್ಕೇನ ಅಥವಾ ಇನ್ನೊಂದು? ಇದ್ರಲ್ಲಿ 4 ತೋತಾಪುರಿ ಟೇಸ್ಟ್ ಮಾಡಿದೀವಿ, ಸಪೋಟ ಬಂದಿದೆ, ಪೀನಟ್ ಬಟರ್ ಟೇಸ್ಟ್ ಮಾಡಿದೀವಿ, ಅದಾದ್ಮೇಲೆ ಸೀತಾಫಲ ಟೇಸ್ಟ್ ಮಾಡಿದೀವಿ, ಸ್ಟ್ರಾಬೆರಿ ಗಾವ ಫಸ್ಟ್ ಟ್ರೀ ಹೇಳಿದ್ನಲ್ಲ, ಸ್ಪೈಸಿ ಗಾವ, ಅದು ಟೇಸ್ಟ್ ಮಾಡಿದೀವಿ. ಈ ವರ್ಷಕ್ಕೆ ಇಷ್ಟು ಸಿಕ್ಕಿದೆ ನಮ್ಗೆ ರುಚಿ ನೋಡಕ್ಕೆ. ಮೋಸ್ಟ್ಲಿ ಮಳೆ ಚೆನ್ನಾಗಾದ್ರೆ ಇನ್ನೊಂದಷ್ಟು ಗ್ರೋತ್. ನನ್ನ ಎಕ್ಸ್ಪೆಕ್ಟೇಷನ್ ಅದಿದೆ. ಈಗ ಈ ಮಳೆ ಕಾಯ್ತಾ ಇದೀನಿ. ಈ ಮಾನ್ಸೂನ್ ನನಗೆ ಏನ್ ರಿಸಲ್ಟ್ ಕೊಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇದೆ. ಮಾನ್ಸೂನ್ ಇಮ್ಯಾಜಿನ್ ಮಾಡಿ, ಈಗ ನೀವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಇಲ್ಲಿ ಒಂದು ಹಸಿರು ಏನೋ ಕಾಣ್ತಾ ಇರ್ಲಿಲ್ಲ. ಹೌದು. ಈಗ 6 ತಿಂಗಳಿಗೆ ಇಷ್ಟು ವ್ಯತ್ಯಾಸ ಆಗಿದೆ. ಇನ್ನ 5 ವರ್ಷ ಇಮ್ಯಾಜಿನ್ ಮಾಡ್ಬಿಟ್ಟು ನೀವು ಹಿಂಗೆ ಈಗ ನಾವು ಮಾಡಿರೋ ಪಾತಲ್ಲಿ ಓಡಾಡ್ತಾ ಇದ್ರೆ ಈ ಹಣ್ಣಿನ ಗಿಡ ಮರಗಳೆಲ್ಲ ಹೆಂಗಾಗಿರುತ್ತೆ, ನಿಮ್ಗೆ ಹೆಂಗ್ ಹಾರ್ವೆಸ್ಟ್ ಸಿಗುತ್ತೆ. ಹೌದು. ಸೊ ಅದನ್ನ ಅಚೀವ್ ಮಾಡೋದೇ ಅಲ್ಟಿಮೇಟ್ ಥಿಂಗ್. ನಮ್ ಜೊತೆ ನಾಗರಾಜ್ ಇದಾರೆ, ಸೊ ಅವ್ರನ್ನ ಕೇಳೋಣ. ಸೊ ಅವ್ರು ಯಾಕಂದ್ರೆ ಫಸ್ಟ್ ಇದ್ರು, ಈ ನಾವು ಸ್ಟಾರ್ಟಿಂಗ್ ಇಂದ ಇದ್ ಮಾಡ್ದಾಗಿಂದ ನಾಗರಾಜ್ ಜೊತೆಲೇ ಇದ್ದಾರೆ. ಸೊ ಅವತ್ತು ಅವ್ರು ನೋಡಿದಕ್ಕೂ ಸೊ ಇವತ್ ಏನ್ ಅನ್ಸುತ್ತೆ ಅಂತ ನಾಗರಾಜ್ನ ಕೇಳ್ಬಿಡೋಣ. ಮಸ್ತೆ. ಈ ಲ್ಯಾಂಡ್ ಅಲ್ಲಿ ನನಗೆ ನೋಡೋದು ಆಗ ಬಂದಾಗ್ಲೂ ಒಂಥರ ವಿಸ್ಮಯಕಾರಿಯಾಗಿದ್ದು, ಮತ್ತೆ ಈಗಲೂ ಅಷ್ಟೇ ವಿಸ್ಮಯಕಾರಿಯಾಗಿರೋದು ಏನಂದ್ರೆ ಚಾಲೆಂಜಿಂಗ್ ಲ್ಯಾಂಡ್ಸ್ಕೇಪು. ನೀವು ಅಲ್ಲ ಇಲ್ಲಿ ಇವರು ಪ್ರಶಾಂತ್ ಅವ್ರು ಮಾತಾಡೋದ್ರಲ್ಲ, ಅಲ್ಲಿ ನೋಡಿದ್ರೆ ಬರೀ ಗುಡ್ಡಗಾಡು. ಅದು ಕೃಷಿ ಭೂಮಿ ಅನ್ಸೋದೇ ಇಲ್ಲ. ಅದು ಏನೋ ಒಂದು ಭೂಮಿದು ಫೀಚರ್, ಬೆಟ್ಟಕ್ಕೆ ಹೋಗೋ ದಾರಿ ಅನ್ಸುತ್ತೆ. ಅಲ್ಲಿ ಬಂದು ಅವ್ರು ಇದು ಮಾಡಿರೋದು ನಿಜ ವಿಸ್ಮಯಕಾರಿನೇ. ಟೆಕ್ನಿಕಲಿ ಪರ್ಮಾಕಲ್ಚರ್ ಅಂದ್ರೆ ಯಾವುದೇ ಟ್ರೆಡಿಷನಲ್ ನಮ್ದು ಹಳೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅದೇ ಹೇಳುತ್ತೆ. ಬಟ್ ಅವರು ಕೋಡಿಫೈ ಮಾಡಿದ್ರು ಒಂದು 12 ಪ್ರಿನ್ಸಿಪಲ್ಸ್ ಅಲ್ಲಿ. ನಾನು ಸುಮ್ಮನೆ ಇವ್ರು ಮಾತಾಡ್ತಿದ್ದಾಗಲೆಲ್ಲ ಆ ಪ್ರಿನ್ಸಿಪಲ್ಗೆ ಮ್ಯಾಪ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೆ. ಎಲ್ಲ ನನಗೆ ಗೊತ್ತಿಲ್ಲ, ಒಂದು 4-5 ಅಂದ್ರೆ ಅಲ್ಲಿ ಮೊದಲನೇ ಪ್ರಿನ್ಸಿಪಲ್ ಹೇಳೋದವರು ಅಬ್ಸರ್ವ್ ಅಂಡ್ ಇಂಟ್ರಾಕ್ಟ್ ಅಂತ. ಇವಾಗ ನಾನೇ ತಗೊಂಡಿದ್ದೆ ಅಥವಾ ಇನ್ಯಾರೋ ತಗೊಂಡಿದ್ರೆ ಅಂದ್ರೆ, ಈ ಭೂಮಿ ಬಂದ್ರೆ ಏನಿದೆ, ಹಿಂಗಿದೆಪ್ಪ, ಸ್ಲೋಪ್ ಇದೆ, ಒಂದು JCB ಕರ್ಸೋಣ, ಒಂದು 3 ಇದು ಮಾಡಿಸ್ಬಿಡೋಣ, ಮುಗೀತು ಅಂತಾರೆ. ಅದೇ ನಾನು ಮಾಡ್ತಿದ್ನೇನು. ಅಲ್ಲಿ ಪಕ್ಕದವ್ರು ಮಾಡಿದಾರಲ್ಲ ಆ ತರ ಮೋಸ್ಟ್ಲಿ ಅಲ್ಲ, ತುಂಬಾ ಜನ ಹಾಗೆ ಮಾಡೋದು ಎಲ್ಲಾರು. ಸೊ ಇವರು ಅಬ್ಸರ್ವ್ ಅಂಡ್ ಇಂಟ್ರಾಕ್ಟ್ ಅಂದ್ರೆ ಒಂದು 6 ತಿಂಗಳು ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ದಾರೆ. ಮಳೆ ನೀರು ಹೆಂಗ್ ಹೋಗುತ್ತೆ, ಯಾವ ಭೂಮಿನಲ್ಲಿ ಎಲ್ಲಿ ಹೋಗುತ್ತೆ, ಅಲ್ಲಿಂದ ರಭಸವಾಗಿ ಬರ್ತಿದೆ ಅಂತ ಎಲ್ಲ, ಆಯ್ತಾ. ಸೊ ಅಲ್ಲಿ ನೀವು ಇದು ತೋರಿಸಿದ್ರಲ್ಲ ಬಂಡು, ಆ ಅಬ್ಸರ್ವೇಷನ್ ಇಂದಾನೆ ಅವ್ರಿಗೆ ಗೊತ್ತಾಗಿರೋದು. ಅದಕ್ಕೆ ಅಲ್ಲಿ ಬಂಡ್ ಮಾಡಿ ಅಲ್ಲಿ ವಾಟರ್ ರಿಟೆನ್ಷನ್ ಫೀಚರ್ ಮಾಡಿದ್ದಾರೆ, ಮತ್ತೆ ಕಾಂಟೂರ್ಸ್ ಎಲ್ಲ ಮಾಡಿದ್ದಾರೆ. ಇನ್ನೊಂದು 2ನೇ ಪ್ರಿನ್ಸಿಪಲ್ ಏನಂದ್ರೆ ಸ್ಟೋರ್ ಅಂಡ್ ಯೂಸ್ ಎನರ್ಜಿ ಅಂತಾರೆ. ಇಲ್ಲಿ ಅವ್ರು ಇದು ಏನಂತಾರೆ ಇದಕ್ಕೆ, ಟ್ರೆಂಚ್ ಮಾಡಿದ್ರೆ ಅಲ್ಲೇ ಸುಮ್ಮನೆ ಖಾಲಿ ಟ್ರೆಂಚ್ ಮಾಡಿಲ್ಲ ಅವರು, ಅಲ್ಲಲ್ಲೇ ನೋಡಿದ್ರೆ ಅಲ್ಲಲ್ಲೇ ಚೆಕ್ ಡ್ಯಾಮ್ ತರ ಮಾಡಿದ್ದಾರೆ. ಸೊ ನೀರು ಸುಮ್ಮನೆ ಹರ್ಕೊಂಡು ಹೊಟ್ಟೋಗಲ್ಲ, ಇಲ್ಲಿ ಡೌನ್ ಇದೆ ಅಂತ ಅಲ್ಲಲ್ಲೇ ನಿಲ್ಲತ್ತೆ. ಆಮೇಲೆ ಇದು ಇಟ್ಸ್ ಅ ಪ್ರೊಡಕ್ಟಿವ್ ಫುಡ್ ಫಾರೆಸ್ಟ್ ಅಲ್ವಾ. ಅವರು ಎಲ್ಲಾ ತರ ಹಣ್ಣು ಹಾಕಿದ್ದಾರೆ, ಎಲ್ಲಾ ತರ ತರಕಾರಿಗಳು ಬೆಡ್ ಮಾಡ್ಕೊಂಡಿದ್ದಾರೆ. ನೀವು ಇವತ್ತು ತೋರಿಸ್ತಿರೋಲ್ಲ ಗೊತ್ತಿಲ್ಲ ನನಗೆ. ಬಟ್ ಇದು ಈ ಚಾಲೆಂಜಿಂಗ್ ಇದ್ರಲ್ಲಿ ಇದೆಲ್ಲ ಪ್ಲಾನ್ ಮಾಡಿರೋದು ಒಂಥರ ವಿಸ್ಮಯಕಾರಿನೇ. ನಾನು ಇದು ನೋಡೋದನ್ನ ಪ್ರಸಾದ್ಗೆ ಯಾವಾಗಲೂ ಇದೇ ಹೇಳೋದು, ಇನ್ನೂ 1 ವರ್ಷ ಆದ್ಮೇಲೆ ನಾನು ನೋಡ್ಬೇಕಿದೆ ಹೆಂಗಿರುತ್ತೆ ಅಂತ ಎಲ್ಲ ಇದೆಲ್ಲ ಬೆಳೆದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮತ್ತೆ ವ್ಯೂ ಇಲ್ಲೆಲ್ಲ ನೋಡಿದ್ರೆ ಇದೆಲ್ಲ ಈಸ್ಟರ್ನ್ ಘಾಟ್ಸ್ ಅನ್ಸುತ್ತೆ ನನಗೆ. ಈಸ್ಟರ್ನ್ ಘಾಟ್ಸ್ ಇಲ್ವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುತ್ತಲೂ ನಿಮ್ಗೆ ಬೆಟ್ಟ ಗುಡ್ಡಗಳು ಕಾಣುತ್ತೆ, ಮತ್ತೆ ಸನ್ಸೆಟ್ ಕಾಣುತ್ತೆ. ಇಲ್ಲಿ ಕೂತ್ಕೊಂಡ್ರೆ
ಇದು ಒಂಥರ ಯೋಗ ಮಾಡ್ದಂಗೆನೆ. ಅಂದ್ರೆ ಈ ಜಾಗದ ಸ್ಪೆಷಾಲಿಟಿ ನಾನು ಅದೇ ಎಷ್ಟೊಂದ್ ಜನ ಕೇಳ್ತೀನಿ, ಎಲ್ಲಾ ಕೃಷಿ ಭೂಮಿ ತರ ಅಲ್ಲ ಇದು. ಎಲ್ಲಾ ಕೃಷಿ ಭೂಮಿಲೂ ನೀವು ಕೃಷಿ ಮಾಡ್ಬೋದು, ಫ್ಲಾಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಒಪ್ಕೊಂಡೆ. ಬಟ್ ಇಲ್ಲಿ ನೀವು ಕೃಷಿ ಮಾಡೋದ್ರ ಜೊತೆ ನಿಮ್ ಪೀಸ್, ಮೆಂಟಲ್ ರಿಫ್ರೆಶರ್ ತರ ಇದು. ನಿಮ್ಗೊಂದ್ ವಾರ ಕೆಲಸ ಮಾಡಿ ಬಂದು 2 ದಿನ ಈ ಜಾಗಗಳಲ್ಲಿ ಓಡಾಡ್ಕೊಂಡು ನಮ್ಮ ವ್ಯೂ ಪಾಯಿಂಟ್ ಜಾಗದಲ್ಲಿ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಯಾರು ಇಲ್ಲದೆ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಕೊಡೋ ಫೀಲಿಂಗೇ ಬೇರೆ. ನಮ್ ಫಸ್ಟ್ ಇಂಟೆನ್ಷನ್ ಅದೇ, ನಮ್ಗೆ ಅದೇ ಬೇಕಿತ್ತು. ಅದ್ರ ಜೊತೆಗೆ ಕೃಷಿ ತರ ಆಡ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ದಂಗ್ ಆಗಿದೆ ಅಷ್ಟೇ. ನಿಮ್ಗೆ ಜಾಗ ಸೆಲೆಕ್ಟ್ ಮಾಡಿದಕ್ಕೆ ಕ್ರೆಡಿಟ್. ಜಾಗ ಸೆಲೆಕ್ಟ್ ಮಾಡಿದಕ್ಕೆ ಮೇನ್ ಇಂಟೆನ್ಷನ್ ಈ ಜಾಗದಲ್ಲಿರೋ ನ್ಯಾಚುರಲ್ ಬ್ಯೂಟಿ, ಇಲ್ಲಿರೋ ಪೀಸು, ಇಲ್ಲಿರೋ ಫೀಚರ್ಸು. ಸೊ ಈ ಇಂಟೆನ್ಷನ್ ಅಲ್ಲೇ ಈ ಜಾಗ ಸೆಲೆಕ್ಟ್. ನಮ್ಗೆ ನಾವು ಜಾಗ ಹುಡುಕುವಾಗ್ಲೂ ಬ್ರೋಕರ್ಸ್ಗೆ ಅದೇ, ಫ್ಲಾಟ್ ಜಾಗ ಇದ್ರೆ ನಮ್ಗೆ ತೋರಿಸ್ಬೇಡಿ, ನಮ್ಗೆ ಬೇಡ ಅದದ್ದು, ಅದ್ರಲ್ಲಿ ಏನು ಮಜಾ ಇಲ್ಲ. ಅದ್ರಲ್ಲಿ ನಮ್ಗೆ ನೇಚರ್ ಇರಬೇಕು, ಪ್ರಕೃತಿ ಹೆಂಗ್ ಒಂದು ಕಾಡ್ ಹೆಂಗಿರುತ್ತೆ ಆ ತರ ಜಾಗ ಬೇಕು. ನಾವು ಅಲ್ಲಿ ಮತ್ತೆ ಕಾರ್ಡ್ ಮಾಡಬೇಕು. ಸೊ ನಮ್ಮ ಇಂಟೆನ್ಷನ್ನೇ ಕಾರ್ಡ್ ಮಾಡಬೇಕು, ಆ ತರ ಜಾಗ ಬೇಕು ಅಂತಾನೆ ಹುಡುಕಿದ್ದು. ಮತ್ತೆ ಇನ್ನೊಂದು ನೀವು ಇಲ್ಲಿ ನೋಡ್ಬೋದು, ನಾವು ರೋಡಲ್ಲಿ ನಡ್ಕೊಂಡ್ ಬಂದ್ವಲ್ಲ, ಅಲ್ಲೆಲ್ಲ ನೀವು ಮಾತಾಡ್ತಿದ್ರಿ ಬರೀ ಮರಳಿದೆ, ಏನಕ್ಕಂದ್ರೆ ಸಾಯಿಲ್ ಇರೋಷನ್ ಆಗೋಗಿದೆ ಅಂತ. ಇದು ಸೇಮ್ ತಾನೆ, ಅದ್ರ ಪಕ್ಕದಲ್ಲೇ ನಿಂತಿರೋದು ನಾವು ಟೆಕ್ನಿಕಲಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಮಣ್ಣು ಕಾಣಲ್ಲ, ಮರಳು ಕಾಣಲ್ಲ ನಿಮ್ಗೆ. ಇದೆಲ್ಲ ಆಕ್ಚುಲ್ ಮಣ್ಣು ಆಗುತ್ತೆ ನೋಡಿ. ಇನ್ನು ಮಲ್ಚಿಂಗ್ ಇವ್ರಿಗೆ ಸಾಕಾಗಿಲ್ಲ, ಆಗತ್ತೆ. ಬಟ್ ಇವಾಗ್ಲೂ ನೋಡಿ ಮರಳು ಕಾಣಲ್ಲ ನಿಮ್ಗೆ. ಅದೇನಕ್ಕೆ ಅಂದ್ರೆ ಅದಕ್ಕೆಲ್ಲ ಕ್ರೆಡಿಟ್ ಇದೇನೆ, ಅವರು ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಮಾಡಿರೋದು. ಇಲ್ದೇ ಇದ್ರೆ ಇದು ಹಂಗೆ ಮರಳು ತರ ಆಗಿ ಒಂದ್ ಗಿಡನೂ ನಿಲ್ತಿರ್ಲಿಲ್ಲ ಅನ್ಸುತ್ತೆ. ತಪ್ಪಿ ನಾನು ಏನಾದ್ರೂ ಇಲ್ಲಿರೋ ಹುಲ್ಲನ್ನ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೆ, ಅಥವಾ JCB ನಾನು ಇಲ್ಲೂ ವರ್ಕ್ ಮಾಡಿಸ್ಬಿಟ್ಟಿದ್ರೆ ಕೇಶವ್, ನೀವು ಇಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಇರೋ ಬರೋ ಮಣ್ಣೆಲ್ಲ ಕೊಚ್ಕೊಂಡು ಕೆಳಗ್ ಬಂದ್ಬಿಡ್ತಿತ್ತು. JCB ವರ್ಕ್ ಮಾಡುವಾಗಂತೂ ಎದ್ರಗ್ ನಿಂತ್ಕೊಂಡು ನಾನು ಸ್ಪ್ರೇ ಪೇಂಟ್ ತಗೊಬಂದು ಮಾರ್ಕ್ ಮಾಡಿ, ಅಂದ್ರೆ ಒಂದು ಕಲ್ಲಿಡೋದು, ಅದಕ್ಕೆ ಸ್ಪ್ರೇ ಹೊಡಿಯೋದು, ರೆಡ್ ಕಾಣ್ಬೇಕು ಅವ್ರಿಗೆ. ಇಷ್ಟೇ ನೀವು ಡಿಸ್ಟರ್ಬ್ ಮಾಡಬೇಕು ಮಣ್ಣನ್ನ. ಇನ್ನು ಒಂದು ಹುಲ್ ಕಡ್ಡಿನೂ ನನಗೆ ನೀವು ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ಇಂಟೆನ್ಷನಲ್ ಪ್ರಾಪರ್ ಆಗಿ ಚೂರೇ ಡಿಸ್ಟರ್ಬ್ ಮಾಡ್ಕೊಂಡು ಬಂದಿದ್ದು. ಸೊ ಓಕೆ, ನಮ್ಗೇನು ಜಾಸ್ತಿ ಎರೋಷನ್ ಆಗಿ ಈ ಮಣ್ಣೆಲ್ಲ ಕೆಳಗೆ ಬರಲಿಲ್ಲ. ಏನಾರು ನಾವು ಈ ಲ್ಯಾಂಡ್ಸ್ಕೇಪ್ನ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ರೆ ಅಟ್ಟರ್ ಫ್ಲಾಪ್ ಆಗ್ತಿತ್ತು, ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಂತಾರಲ್ಲ ಹಂಗಾಗೋಗ್ತಿತ್ತು ಲ್ಯಾಂಡು. ಸೊ ಆ ಸಣ್ಣ ಡೀಟೇಲ್ಡ್ ವರ್ಕ್ ಇದೆಯಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟು. ಇದನ್ನ ನಾವು ಅಲ್ಟಿಮೇಟ್ಲಿ ನಾವು ಅನ್ಕೊಂಡಿದ್ದು ಮಾಡಬೇಕು ಅನ್ನೋದಕ್ಕೆ, ಅದು ಭಾಳ ಇಂಪಾರ್ಟೆಂಟು. ಅವ್ರು ಮಾಡಿರೋದು ಹಾರ್ಮನಿ ವಿತ್ ದ ಲ್ಯಾಂಡ್ಸ್ಕೇಪ್ ಅಲ್ವಾ? ಏನಕ್ಕಂದ್ರೆ ಟೆಕ್ನಿಕಲಿ ನೀವು JCB ಯೂಸ್ ಮಾಡಿ ಏನೋ ಮಾಡ್ಬಿಡ್ಬೋದಿತ್ತು, ನೀರ್ ಬರ್ದೇನಂಗೆ ಏನೋ ಮಾಡ್ಬೋದಿತ್ತು, ಅಲ್ಲಿ ದೊಡ್ಡ ಟ್ರೆಂಚ್ ತೆಗ್ಸೋದು ಅದೆಲ್ಲ. ಆಗ ನಿಮ್ಗೆ ಈ ಲ್ಯಾಂಡ್ಸ್ಕೇಪ್ ನ ಆಲ್ಟರ್ ಮಾಡ್ದಂಗ ಹೋಗಿತ್ತಲ್ಲ. ಎಕ್ಸಾಕ್ಟ್ಲಿ. ಸೊ ತಗೊಂಡು ಪದಾರ್ಥ ತಿನ್ನೋದ್ ಬದಲು ಇನ್ನೇನೋ ಮಾಡಿ ತಿಂದಂಗ ಆಗ್ಬಿಟ್ಟಿತ್ತು. ಇದು ನೀವು ಲ್ಯಾಂಡ್ಸ್ಕೇಪ್ ನ ರೀಟೈನ್ ಮಾಡಿದಿರಾ, ಆ ರೀಟೈನ್ ಮಾಡ್ಕೊಂಡು ಅದ್ರಲ್ಲಿ ಆಗೋ ನ್ಯಾಚುರಲ್ ಪ್ರೋಸೆಸ್ ನ ನಾವು ಡಿಸ್ಟರ್ಬ್ ಮಾಡದೆ, ಅದನ್ನೇ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ನಮಗ್ ಬೇಕಾಗಿದ್ದ ಬೆಳೆನ ನಾವು ಬೆಳ್ಕೊಳ್ಳೋದನ್ನ ಅಚೀವ್ ಮಾಡ್ಬೇಕು. ಅಂದ್ರೆ ನಾಗರಾಜ್ ಅವ್ರು ಹೇಳ್ದಂಗೆ ಪರ್ಮಾಕಲ್ಚರಲ್ ಇರೋದೇ ಅದು. ಸುಮ್ಮನೆ ಒಂದು ಟರ್ಮ್ ಅಲ್ಲ, ನೀವು ಅದ್ರ ಬಗ್ಗೆ ಓದ್ತಾ ಹೋದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇರುತ್ತೆ. ಇಲ್ಲಿ ನಾವು ಸ್ವೇಲ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಅದು ನೀವು ಫ್ಲಾಟ್ ಲ್ಯಾಂಡ್ಸ್ ಅಲ್ಲಿ ನಿಮ್ಮ ಹತ್ರ ನೀರು ಹರಿತಾ ಇದ್ರೆ ನೀವು ಸ್ವೇಲ್ಸ್ ಕ್ರಿಯೇಟ್ ಮಾಡ್ಬೋದು. ಅಲ್ಲಲ್ಲೇ ನೀರ್ ನಿಲ್ಸಿ ಜೌಗ್ ಪ್ರದೇಶ ಮಾಡ್ಕೊಂಡು ಅದು ನಿಮ್ಗೆ ಥ್ರೂ ಔಟ್ ದ ಇಯರ್ ಮಾಯ್ಶ್ಚರ್ ಕೊಡುತ್ತೆ. ಇದು ಜಾಸ್ತಿ ಸ್ಲೋಪ್ ಇರೋ ನಮ್ಗೆ ಅಷ್ಟು ನೀರಿಲ್ಲಿ ಹರಿಯಲ್ಲ, ರೆಗ್ಯುಲರ್ ವಾಟರ್ ಫ್ಲೋ ಅಲ್ಲಿ ಅದನ್ನ ಮಾಡ್ಬೋದು. ನಮ್ಮ ಈ ಭೂಮಿಗೆ ನಾವಿಲ್ಲಿ ಟ್ರೆಂಚಸ್ ಮಾಡ್ಬೋದಾಯ್ತು. ಸೊ ನಾವಿಲ್ಲಿ ಟ್ರೆಂಚಸ್ ಮಾಡ್ಬೋದು, ಚೆಕ್ ಡ್ಯಾಮ್ಸ್ ಮಾಡ್ಬೋದು. ಸೊ ಪ್ರತಿ ಒಂದು ಜಾಗನೂ ಡಿಫ್ರೆಂಟ್. ಈಗ ಯಾರೋ ನೋಡ್ಬಿಟ್ಟು ಇಲ್ಲಿದೆಲ್ಲ ಮಾಡಿದಾರೆ, ನಾನು ಕಲ್ತ್ಕೊಂಡ್ಬಿಟ್ಟೆ, ನಾಳೆ ನಾನು ಮಾಡ್ಬಿಡ್ತೀನಿ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಮ ಭೂಮಿ, ನಿಮ್ ಜಾಗ, ನಿಮ್ಮಲ್ಲಿ ಬೀಳೋ ಮಳೆ, ನಿಮ್ಮಲ್ಲಿರೋ ಸಾಯಿಲ್ಲು, ನಿಮ್ಮಲ್ಲಿರೋ ಲ್ಯಾಂಡ್ಸ್ಕೇಪು ಅದಷ್ಟು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಮಾಡಿರೋದನ್ನೇ ನಾನು ಅಲ್ಲಿ ಆ ಪಕ್ಕದ ಜಮೀನಿಗೆ ನಾನು ಈ ತರ ಮಾಡೋಕ್ಕಾಗೋದಿಲ್ಲ, ಅಥವಾ ನಾನು ಆ ಕಡೆ ಪಕ್ಕದ ಜಮೀನಿಗೂ ನಾನು ಈ ತರ ಮಾಡೋದಕ್ಕಾಗಲ್ಲ. ಈ ನನ್ನ ಬೌಂಡ್ರಿ ಏನಿದೆ ಇದನ್ನ ಅನಲೈಸ್ ಮಾಡಿ ಈ ಜಾಗಕ್ಕೆ ಏನ್ ಬೇಕು ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಪ್ಲಾನ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ನನ್ಗೆ ಅಲ್ಲಿ ನಾಳೆ ಮಾಡಪ್ಪ ಅಂದ್ರೆ ಅದಕ್ಕೆ ಬೇರೆ ಪ್ಲಾನ್, ಅದು ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ನಾವ್ ಅಲ್ಲಿ ವರ್ಕ್ ಮಾಡ್ಬೇಕು. ಅದನ್ನ ಸ್ವಲ್ಪ ತಿಂಗಳು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆ ಸಾಯಿಲ್ ಹೆಂಗಿದೆ, ಅಲ್ಲಿ ಪ್ರಕೃತಿ ಏನೇನ್ ಕೆಲಸ ನಡೆಯುತ್ತೆ, ಅಲ್ಲಿ ಏನ್ ಮರಗಳಿದೆ. ಸೊ ಇಲ್ಲಿ ನಾವು ನೋಡಿದಾಗ್ಲೂ ಇಲ್ಲಿ ಏನ್ ನೀವು ಅಬ್ಸರ್ವ್ ಮಾಡೋ ನ್ಯಾಚುರಲ್ ಮರಗಳು ಉಳ್ಕೊಳ್ಳಿ ನೋಡಿ. ಅದ್ ನಾನ್ ನೆಟ್ಟಿರೋ ಮರ ಅಲ್ಲ, ಅದ್ ನಾನ್ ನೆಟ್ಟಿರೋ ಮರ ಅಲ್ಲ, ಇಲ್ಲೇ ಇದೆಯಲ್ಲ ಇದು ನಾನ್ ನೆಟ್ಟಿರೋ ಮರ ಅಲ್ಲ. ಸೊ ಇಲ್ಲಿ ಏನ್ ವೈಲ್ಡ್ ಟ್ರೀಸ್ ಇತ್ತು ನಾವು ಅದನ್ನು ರಿಟೈನ್ ಮಾಡ್ಬೇಕು. ಅದ್ ಯಾವ್ದು ತೆಗಿಯಕ್ ಹೋಗಿಲ್ಲ. ಯಾವ್ಯಾವ್ದು ತೆಗಿಬೇಕು, ಕೆಲವೊಂದು ಸ್ಪೀಶೀಸ್ ತೆಗಿಬೇಕಾಗತ್ತೆ. ಮುಳ್ಳು ಮರಗಳಿತ್ತು, ಅದನ್ನ ತೆಗಿಬೇಕಾದ್ರೆ ಅದನ್ನ ತೆಗ್ದಿದೀವಿ, ಇಲ್ಲೇ ಹಾಕಿದೀವಿ, ತೆಗೆದ್ಬಿಟ್ಟು ಅದು ಅಬ್ಸರ್ವ್ ಮಾಡಿ. ಅದನ್ನ ನಾನು ವೇಸ್ಟ್ ಮಾಡಿಲ್ಲ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೀರ್ ಹರಿಯುತ್ತಲ್ಲ, ಇಲ್ಲಿಗೆ ಅಡ್ಲಾಗ ಹಾಕಿದೀನಿ ಅದನ್ನ. ಸೊ ಇಲ್ಲಿ ಹರ್ಕೊಂಬರೋ ಕಡ್ಡಿ ಕಸನೆಲ್ಲ ತಡೆದು ಇಟ್ಕೊಳ್ತಿಲ್ ನೋಡಿ. ಈ ಕಡ್ಡಿಗಳೆಲ್ಲ ತಡೆದಿಟ್ಕೊಂಡಿದೆ ಅಲ್ಲ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಹಂಗೆ ಮಣ್ಣು ಕಡ್ಡಿ ಕಸ ಸೇರ್ಕೊಂಡು ನೀರನ್ನು ತಡೆದಿಟ್ಕೊಳ್ಳುತ್ತೆ.
ಹಂಗೆ ನಮಗೆ ಈ ಕಡ್ಡಿ ಕಸ ಆ ಕೃಷಿ ಹೊಂಡಕ್ಕೆ ಹೋಗ್ಬಾರ್ದಲ್ವಾ, ಸೊ ಆ ಕೆಲಸ ಈ ಮರನೂ ಮಾಡ್ಕೊಡುತ್ತೆ ನಮಗೆ, ಈ ಚೆಕ್ ಡ್ಯಾಮು ಮಾಡ್ಕೊಡುತ್ತೆ. ಹಂಗೆ ನಮ್ಮಲ್ಲಿ ಏನು ರಿಸೋರ್ಸಸ್ ಇದೆ, ಇಲ್ಲಿ ಒಂದು ಹುಲ್ಕಡ್ಡಿನೂ ಆಚೆಗೆ ಹೋಗಿಲ್ಲ, ಇಲ್ಲಿ ಕಡ್ದಿರೋ ಒಂದು ಮರನೂ ಆಚೆಗೆ ಎಸ್ತಿಲ್ಲ, ಅದನ್ನ ಇಲ್ಲಿ ಆ ಮರ ಇಲ್ಲಿಗೆ ಅವಶ್ಯಕತೆ ಇದೆ ಇಲ್ಲಿಗೆ ತಗೊಬಂದು ಇಲ್ಲಿ ಹಾಕ್ಸಿ ಅದ್ರ ಪಾತ್ರ ಅದ್ ಕೆಲಸ ಅದ್ ಮಾಡ್ತಾ ಇರುತ್ತೆ. ಆ ಥರ ಕಂಪ್ಲೀಟ್ ನೇಚರ್ನ ಸ್ಟಡಿ ಮಾಡಿ ಅದರಲ್ಲಿರೋ ಫೀಚರ್ಸ್ನ ಎತ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಅವಶ್ಯಕತೆ ಇರಂಗೆ ಉಪಯೋಗ ಮಾಡ್ಕೊಂಡು ಮಾಡೋ ಕೃಷಿ ರೀತಿ ಇದು. ಬಟ್ ಪ್ರಶಾಂತ್, ನನ್ನ ತಲೆಯಲ್ಲಿ ಮತ್ತೆ ತುಂಬಾ ಜನ ಯಾರ ನಿಮ್ಮ ಹಳೆ ವಿಡಿಯೋಸ್ ನೋಡಿದ್ರಲ್ಲ ಈ ಸ್ಟಾರ್ಟಿಂಗ್, ಅವ್ರಿಗೆಲ್ಲಾರ ತಲೆಯಲ್ಲೂ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇದೆ. ಆ ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲಾ ಪ್ಯಾಷನ್ ಇಂದ ಓಕೆ ಇಷ್ಟೆಲ್ಲಾ ಕಷ್ಟ ಬಿದ್ದು ಸೊ ಒಂದು ಸುಮ್ನೆ ಒಂದು ಸ್ಲೋಪ್ ಆಗಿದ್ದಂತ ಒಂದು ಗುಡ್ಡ ಪ್ರದೇಶನ ಈ ಶೇಪ್ ಕೊಟ್ಟು ಇಷ್ಟೆಲ್ಲಾ ಚೆನ್ನಾಗಿ ಮಾಡಿರುವಂತ ಭೂಮಿನ ಸೇಲ್ಗೆ ಯಾಕಿಟ್ಟಿದ್ದೀರಾ ಅಂತ ನನ್ನ ಪ್ರಶ್ನೆನೂ ಕೂಡ. ಅಲ್ಲ, ನಮ್ಗೆ ಎಲ್ಲಾ ವಿಡಿಯೋ ಕಮೆಂಟ್ ಅಲ್ಲೂ ಒಬ್ರು ಯಾರೋ ಇದಾರೆ, ಸರ್ ಇದು ನಾಗರಾಜ್ ಅವ್ರ ತೋಟ, ಇದು ನಾಗರಾಜ್ ಅವ್ರ ತೋಟ ಅಂತ. ಇಲ್ಲೇ ನಾಗರಾಜ್ ಅವ್ರು ಇದಾರೆ, ನಾಗರಾಜ್ ಅವರಿಂದ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಸೊ ಅದಕ್ಕೆ ತುಂಬಾ ರೀಸನ್ಸ್ ಇದೆ. ಒಂದು, ಹೌದು ಪ್ಯಾಷನ್ ಇಂದ ಮಾಡಿದ್ವಿ, ಬಟ್ ನಮಗೆ ಸ್ವಲ್ಪ ದೊಡ್ಡ ಜಾಗ ತಗೊಂಡು ಇನ್ನ ಒಂದಷ್ಟು ಐಡಿಯಾಸ್ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ. ಆದ್ರಿಂದ ಈಗ ನಮ್ದು ಇದೇನು 2 ಎಕರೆ 18 ಗುಂಟೆ ಜಾಗ ಇದೆ, ಇದನ್ನ ನಾವು ಸೇಲ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ನೆಕ್ಸ್ಟ್ ಬೇರೆ ಜಾಗಗಳು ನೋಡಿದೀವಿ. ಇದು ಏನ್ ನೀವು ಪ್ಲಾನ್ಸ್ ನೋಡ್ತೀರಾ ಅದಕ್ಕಿಂತ ಇನ್ನ ಬೇರೆ ಬೇರೆ ಡಿಫ್ರೆಂಟ್ ಪ್ಲಾನ್ಸ್ ಅಲ್ಲಿ, ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ಸ್ ಅಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಆಗೋಗಿದೆ ಇವಾಗ. ಸೊ ಆ ಇಂಟೆನ್ಷನ್ ಇಂದ ಇದನ್ನ ನಾವು ಸೇಲ್ ಮಾಡೋ ಡಿಸಿಷನ್ ಅಲ್ಲಿ ಇದೀವಿ ಈಗ ಸದ್ಯಕ್ಕೆ. ನಾನು ಏನಕ್ಕೆ ಆಕ್ಚುಲಿ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಜನ ಪರ್ಸನಲ್ ನಂಗೆ ಕಾಲ್ ಮಾಡಿ ಕೇಳ್ತಾ ಇರೋದು ಇದೇ ಮಾತು. ಸರ್ ಮೋಸ್ಟ್ಲಿ ಅವರು ಸುಮ್ಮನೆ ಲ್ಯಾಂಡ್ ತರ ಹಿಂಗ್ ಮಾಡಿ ಮಾರ್ಬಿಡೋರ, ಈ ತರ ಪ್ರಶ್ನೆಗಳು ನಂಗೆ ತುಂಬಾ ಜನ ಕೇಳ್ತಾ ಇದಾರೆ. ಸೊ ನಾನಾಗ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಅವ್ರ ಪ್ಲಾನ್ಸ್ ಬೇರೆ ತರ ಇದೆ ಅಂತ. ಸೊ ನೀವೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದು ತುಂಬಾನೇ ಹೆಲ್ಪ್ ಆಯ್ತು. ಬಟ್ ಏನಂದ್ರೆ ನಿಮ್ ತಲೆಯಲ್ಲಿ ಇದಕ್ಕಿಂತ ಇನ್ನೂ ಸೂಪರ್ ಆಗಿ ಬೇರೆ ತರ ಮಾಡ್ಬೇಕು ಅಂತ ಇದೆ. ಹೌದು, ಇಲ್ಲಿ ಸುತ್ತಮುತ್ತ ಲ್ಯಾಂಡ್ಸ್ಕೇಪ್ಸ್ ತುಂಬಾ ವೇರಿಡ್ ಆಗಿದೆ ಕೇಶವ್. ಈಗ ನಾವು ಬೆಟ್ಟರ್ ಟೈಪ್ ಒಂದು ಮಾಡಿದ್ದಾಯ್ತು, ನನಗೆ ನಮ್ ಲ್ಯಾಂಡ್ ಮಧ್ಯೆ ಒಂದು ರಿವರ್ ಟೈಪ್ ಅಥವಾ ಒಂದು ಸಣ್ಣ ಸ್ಟ್ರೀಮ್ ಟೈಪ್ ಇರಬೇಕು. ಸೊ ಆ ಲ್ಯಾಂಡ್ಸ್ಕೇಪ್ ಅಲ್ಲಿ ಇನ್ನೊಂದ್ ತರ ಡಿಸೈನ್ ಮಾಡಬೇಕು ಅನ್ನೋ ಒಂದಿದೆ. ಸೊ ಚಾಲೆಂಜಿಂಗ್ ಅಲ್ವಾ. ಈಗ ಆಯ್ತು ಇದು ಮಾಡಿದ್ವಿ, ಈಗ ನೆಕ್ಸ್ಟ್ ನಾಳೆಯಿಂದ ಮಾಡೋಣ, ನನ್ಗೆ ಏನ್ ಮಾಡ್ಲಿ, ನಾನು ಹೇಳ್ದೆ ನಿಮ್ಗೆ 15 ದಿನ ಆಗಿತ್ತು ನನ್ನ ಜಮೀನಿಗೆ ಬಂದು, 1 ತಿಂಗಳಾಯ್ತು ನನ್ನ ಜಮೀನಿಗೆ ಬಂದು, ಇಲ್ಲಿ ನಂಗೆ ಏನು ಇಲ್ಲ, ಮುಗೀತು. ಇಲ್ಲಿಗೆ ನಾಳೆ ನಾನು ಹೇಳೋದು ಯಾರೋ ಬೈಯರ್ ಬಂದ್ರು ನಾವಿಲ್ಲಿ ಅವ್ರಿಗೆ ಬೇಸಿಕ್ ಅಷ್ಟೇ ಪಾತಿ ಮಾಡಿ ಗೊಬ್ಬರ ಹಾಕಿ ಅದೇನೋ ಒಬ್ಬ ಲೇಬರ್ಗೆ ಹೇಳ್ಬಿಟ್ಟು ಹೋದ್ರು ಅವ್ರು ಮಾಡ್ತಾರೆ. ಇಲ್ಲ ಜಾಸ್ತಿ ಪ್ಯಾಷನ್ ಇರೋರು ಇದ್ರೆ ಇನ್ನೊಂದಷ್ಟು ಪ್ಲಾಂಟ್ಸ್ ಆ್ಯಡ್ ಮಾಡ್ಬೋದು, ಅದು ಮುಗಿದೇ ಇರೋ ಕೆಲಸ. ಬಿಟ್ರೆ ಇನ್ನೇನು ಉಳ್ಕೊಂಡಿದೆ, ಇಲ್ಲಿ ಕಂಪ್ಲೀಟ್ ಮುಗ್ದೋಗಿದೆ. ಸೊ ಇನ್ನ ವಯಸ್ಸಿದೆ, ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ಸ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಮಾಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಇದಾದ್ರೆ ಈಗ ನಮ್ಗೆ ಮುಗೀತು, ಇಲ್ಲಿ ಸ್ಟ್ರಕ್ ಆಗಿ ಹೋಗಿದೀವಿ. ಇದು ನಮ್ಗೆ ಈಗ ಇನ್ವೆಸ್ಟ್ಮೆಂಟು ಇಲ್ಲ, ಬೇರೆದ್ ನಾವು ತಗೊಂಡ್ ಮಾಡೋಷ್ಟು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಇಲ್ಲೂ ನಮ್ಗೇನು ಮಾಡಕ್ಕಿಲ್ಲ. ಸೊ ಆ ಒಂದು ಇದಾಗಿದೆ. ಮತ್ತೆ ಸ್ವಲ್ಪ ನಮ್ಮ ಐಡಿಯಾಸ್ ಇನ್ನೂ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಇಲ್ಲಿ ನಮ್ಗೆ ಖಾಲಿ ಆಗೋಯ್ತು ಜಾಗ. ನೀವೀಗ ನಾಳೆ ನಾಗರಾಜ್ ಗಿಫ್ಟ್ ಕೊಡ್ತಾ ಇದೀನಿ, ಒಂದು ಗಿಡ ತಗೊಳ್ಳಿ, ನಾನು ಎಲ್ಲಿ ನೆಡ್ಲಿ ಅಂತ ಇಲ್ಲಿ ಯೋಚನೆ ಮಾಡಬೇಕು, ಆ ಸ್ಥಿತಿಗೆ ಆಗೋಗಿದೆ. ಫುಲ್ ಫಿಲ್ ಆಗೋಗಿದೆ, ಇಲ್ಲಿ ಮಾಡೋದೆಲ್ಲ ಕಂಪ್ಲೀಟ್ ಮುಗ್ದೋಗಿದೆ. ಆದ್ರಿಂದ ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಒಟ್ಟು ಎಷ್ಟು ಎಕರೆ ಇದೆ? ಇದು 2 ಎಕರೆ 12 ಗುಂಟೆ ಪಟ್ಟ ಇದೆ, 6 ಗುಂಟೆ ಖರಾಬ್ ಇದೆ. ಟೋಟಲ್ ಎಲ್ಲ ಸೇರಿಸಿ ಖರಾಬ್ ಇರೋದ್ರಿಂದ ಎಲ್ಲ ಸೇರಿಸಿ ಫೆನ್ಸ್ ಮಾಡಿ, ಫೆನ್ಸ್ಡ್ ಏರಿಯಾ 2 ಎಕರೆ 18 ಗುಂಟೆ ಜಾಗ ಇದೆ ಟೋಟಲ್. ಓಕೆ, ನೋಡೋಣ ಪ್ರಶಾಂತ್, ಯಾರ ಅದೃಷ್ಟದಲ್ಲಿದೆ ಇದು ಜಮೀನ್ ಗೊತ್ತಿಲ್ಲ. ಇಷ್ಟೆಲ್ಲಾ ಕಷ್ಟ ಬಿದ್ದು ಮಾಡಿದಾರೆ. ಆಕ್ಚುಲಿ ನನಗೆ ಹೊಟ್ಟೆ ಉರಿತಾ ಇದೆ ನೀವು ಮಾರ್ತಾ ಇದ್ದೀನಿ ಅಂತ ಹೇಳಿದ್ ಕೇಳಿ. ಓಕೆ, ನಿಮ್ಮ ಪ್ಲಾನ್ಸ್ ನೀವ್ ಹೇಳ್ದಂಗೆ ಬೇಕಾದಷ್ಟು ತರ ಇದೆ. ನೋಡೋಣ ಇನ್ನೂ ಒಂದಷ್ಟು ನಮ್ಮ ವೀಕ್ಷಕರಿಗೆ ಸೊ ನಿಮ್ಮ ಆಲೋಚನೆಯಿಂದ ಇನ್ನ ಬೇರೆ ಭೂಮಿಗಳನ್ನ ನೋಡೋ ಅಂತ ಒಂದು ಅವಕಾಶ ಸಿಕ್ಲಿ. ಸೊ ನೋಡೋಣ ಇದು ಯಾರ ಅದೃಷ್ಟದಲ್ಲಿದೆ, ನಂಗಂತೂ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ವಿಸಿಟ್ ಮಾಡ್ಬೋದು. ಇನ್ನು ಡೀಟೇಲ್ ಆಗಿ ಇನ್ನ ವಿಷಯಗಳು ಹೆಂಗಿರುತ್ತೆ ಇಲ್ಲಿ ಅಂದ್ರೆ, ನಾವ್ ಇನ್ನೊಂದು ಅರ್ಧ ಗಂಟೆ 1 ಅವರ್ ಇಲ್ಲಿ ಓಡಾಡ್ಕೊಂಡು ಏನೋ ಮಾತಾಡ್ತಾ ಇದ್ರೆ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಪ್ಲಾನ್ ಏನಾಗಿದೆ ಸಿಗ್ತಾ ಇರುತ್ತೆ. ಸೊ ಬಂದು ಲ್ಯಾಂಡ್ ನೋಡಿರೋ ಇಂಟ್ರೆಸ್ಟ್ ಇರೋರು ಬಂದು ನೋಡ್ಬಿಟ್ಟು ಮಾತಾಡ್ಬೋದು. ಥ್ಯಾಂಕ್ ಯು ಪ್ರಶಾಂತ್, ತುಂಬಾನೇ ಖುಷಿ ಆಯ್ತು ಪ್ರಶಾಂತ್. ಈ ನಿಮ್ಮ ಜಾಗ ನೋಡಿ ಫಸ್ಟ್ಗೂ ಇವಾಗ್ಲೂ ತುಂಬಾನೇ ಡಿಫ್ರೆನ್ಸ್ ಇತ್ತು. ಇವನ್ ನಾಗರಾಜ್ ಹೇಳದಂಗೆ ಪ್ಲಸ್ ನಾನ್ ನೋಡಿರಂಗೆ
ತುಂಬಾನೇ ಡಿಫ್ರೆನ್ಸ್ ಇತ್ತು. ನಿಮ್ಮ ಪ್ಯಾಷನ್ ಇಲ್ಲಿ ತುಂಬಾ ಎದ್ದು ಕಾಣ್ತಾ ಇದೆ. ಸೊ ಇನ್ನೂ ಒಂದಷ್ಟು ಇದೇ ತರ ಇನ್ನೂ ಒಂದಷ್ಟು ಒಳ್ಳೆ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೂ ಒಂದಷ್ಟು ಈ ತರ ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ ನಾನು ಒಂದು ಹೊಸ ತರ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೆ ಜಗಲಿ ಕಟ್ಟೆ ಅಂತ ಒಂದು ಹೆಸರು ಇಟ್ಕೊಂಡು ಸೊ ಒಂದಷ್ಟು ಈ ತರ ಜನಗಳನ್ನ ಸೇರಿಸಿ, ಯಾರ್ಯಾರು ಒಂದಷ್ಟು ಕೃಷಿಯಲ್ಲಿ ನಮ್ ತರ ಹೊಸ ಅನುಭವ ಇರೋರ್ನ ಸೇರಿಸಿ ಸೊ ಅವರ ಅನುಭವಗಳನ್ನ ಸೊ ನಿಮ್ಗಳ ಜೊತೆ ಎಲ್ಲ ಹಂಚ್ಕೊಳ್ಳೋಣ ಅಂತ. ಸೊ ಇನ್ ಮುಂದಕ್ಕೆ ಒಂದು ಚಿಕ್ಕದಾದಂತ ಒಂದು ಸೀರೀಸ್ ಸಿಕ್ಕತ್ತೆ, ಜಗಲಿ ಕಟ್ಟೆ ಅಂತ. ಸೊ ಅದರಲ್ಲಿ ಮತ್ತೆ ನಿಮ್ನೆಲ್ಲರನ್ನು ಭೇಟಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನಲ್ ಅಂತ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.